ಸಂಘ ಪರಿವಾರದ ಹಿಂದೂ ಸಂಘಟನೆಗಳ ಘೋಷಣೆಗಳು ಎಷ್ಟು ಕೀಳು ಮಟ್ಟಕ್ಕೆ ಪ್ರಾರಂಭವಾಯಿತು ಅಂದರೆ ದ ಫಸ್ಟ್ ಟಾರ್ಗೆಟ್ ವಾಸ್ ಮುಸ್ಲಿಂ. ಆ ನಂತರ ಅದು ತೀರಾ ಅತಿರೇಕಕ್ಕೆ ಹೋಗಿರಲಿಲ್ಲ. 2013ರಲ್ಲಿ RSSನಲ್ಲಿ ಹುಟ್ಟಿದಂಥ ಈ ವೈರಸ್ಸನ್ನು ಅಂಟು ರೋಗವಾಗಿ ಪರಿವರ್ತಿಸಿದರು ಸಮಾಜಕ್ಕೆ. ಸೊ ಅನಂತನಾಗ್ರವರೇ, ಈ ವೈರಸ್ಸಿನ ಪ್ರಯೋಗಶಾಲೆ RSS. ಈ ಅಂಟು ರೋಗಾಣವನ್ನು ಸ್ಪ್ರೆಡ್ ಮಾಡಿದ್ದು ನಿಮ್ಮ ಪರಿವಾರದವರು. ನಿಮಗೆ ಆಗ ಇಷ್ಟೆಲ್ಲ ಆಗುವಾಗ ಈ ಅಂಟು ರೋಗದ ಬಗ್ಗೆ ಫೀಲ್ ಆಗಲಿಲ್ವೋ, ಭಯ ಬರಲಿಲ್ವೋ, ಇದು ಒಳ್ಳೆಯದಲ್ಲ ಅಂತ ಅನಿಸ್ಲಿಲ್ವೋ ನಿಮ್ಗೆ ಹಿರಿಯರಿಗೆ? ಆ ನಂತರದ ಸ್ಟೇಜಲ್ಲಿ ಗಾಂಧಿಯವರನ್ನು ತಗೊಂಡ್ರು. ಸಾವರ್ಕರ್ ಅವರನ್ನು ಐಕಾನ್ ಮಾಡಬೇಕು ಹೇಳುವ ಒಂದು ಏಕೈಕ ಉದ್ದೇಶದಿಂದ ಗಾಂಧೀಜಿಯವರನ್ನು ಚಾರಿತ್ರ್ಯ ಹನನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಗಾಂಧೀಜಿಯವರ ತಾಯಿಯನ್ನು ಬಿಡಲಿಲ್ಲ. ನಾನು ಇದನ್ನು ಪದೇ ಪದೇ ಹೇಳ್ತಾ ಇದ್ದೇನೆ. ನೆಹರೂರವರನ್ನು ಬಿಡಲಿಲ್ಲ, ಯಾರನ್ನೂ ಬಿಡಲಿಲ್ಲ ಇವರು. 2018ರವರೆಗೆ ಏಕಪಕ್ಷೀಯವಾದ ಅಕ್ಷರ ಭಯೋತ್ಪಾದನೆ, ಧ್ವನಿ ಭಯೋತ್ಪಾದನೆಯನ್ನು ಅತ್ಯಂತ ಅಸಹ್ಯವಾಗಿ, ವಿಕೃತವಾಗಿ ಜಾರಿಗೆ ತಂದದ್ದೇ ಸಂಘ ಪರಿವಾರ. ನನ್ನ ವಿಡಿಯೋದ ಕೆಳಗಡೆ ನೋಡಿ ನಾನೊಂದು ವಿಸಿಟಿಂಗ್ ಕಾರ್ಡ್ ಮಾಡೋದಾದರೆ MG ಹೆಗಡೆ ಹಿಂದೂ ವಿರೋಧಿ, ಬ್ರಾಹ್ಮಣ ವಿರೋಧಿ, ಅರ್ಬನ್ ನಕ್ಸಲ್, ಪಾಕಿಸ್ತಾನಿ, ಅದು ಉದ್ದ ಟೈಪ್ ಮಾಡಬೇಕು ನಾನೊಂದು ವಿಸಿಟಿಂಗ್ ಕಾರ್ಡ್. ಅಷ್ಟು ಡೆಸಿಗ್ನೇಷನ್ ನನಗೆ ಕೊಟ್ಟಿದ್ದಾರೆ ಅವರು. ಈಗ ಇವತ್ತಿನ ಜನ್ರೇಷನ್ ನಿಮ್ಮ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಉತ್ತರ ಕೊಡುವಾಗ ನಿಮಗೆ ರಾತ್ರಿ ನಿದ್ರೆ ಬರ್ತಾ ಇಲ್ಲ, ಸೆಲ್ಫಿ ಮಾಡಬೇಕಿದ್ದು. ನಿಮ್ಮ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿ ಅವರನ್ನು ಕರಿ ಇಡ್ಲಿ ಅಂತೇಳಿ ಟ್ರೋಲ್ ಮಾಡಿದ್ರಲ್ಲ ಸರ್. ವ್ಯಾರ್ ಯು ಆರ್ ಮಿಸ್ಟರ್ ಅನಂತ್ ನಾಗ್ಜಿ? ಸನ್ಮಾನ್ಯ ಮಾಜಿ ಪ್ರಧಾನಿಗಳನ್ನು ಟ್ರೋಲ್ ಮಾಡಿದ್ರಲ್ಲ, ಮುದ್ದೇಗೌಡ ಅಂತ. ವ್ಯಾರ್ ಯು ಆರ್? ನಿಮಗೆ ಆಗ ಅಂಟು ರೋಗ ನೆನಪಾಗಲಿಲ್ವಾ? ನಿಮ್ಮ ಪಕ್ಷದವರೇ ಕುಮಾರಸ್ವಾಮಿಯವರ ವೈಯಕ್ತಿಕ ಸಂಬಂಧದ ವಿಷಯವನ್ನು, ಆ ಹೆಣ್ಣು ಮಗಳನ್ನು, ಅವರ ಮಗಳನ್ನು ಇಟ್ಕೊಂಡು ಟ್ರೋಲ್ ಮಾಡಿದವರು ಯಾರು? ಈ ಎಲ್ಲ ಅಂಟು ರೋಗವನ್ನು ಇಡೀ ವ್ಯಾಪಿಸಿ ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿದ್ದು ಈಗ ನೀವು ಯಾರೊಟ್ಟಿಗಿದ್ದೀರೋ ಅವರೇ. ನೀವು ಈಗ ನಮ್ಮ ಇವತ್ತಿನ ಜನ್ರೇಷನ್ಗೆ ಬೆರಳು ಮಾಡ್ತೀರಾ? ಆಯಿತು, ನೀವು ನೀಟ್ ಪರೀಕ್ಷೆಯಲ್ಲಿ 21 ಜನ ವಿದ್ಯಾರ್ಥಿಗಳು, ಅಮಾಯಕ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ. ಕೊನೆಯ ಪಕ್ಷ ಮೋದಿ ಮಾತಾಡಲಿಲ್ಲ, ಯಾರು? ನೀವು ತುಂಬ ಮಾನವೀಯ ಸ್ಪಂದನೆ ಉಳ್ಳವರಲ್ಲ ಅನಂತನಾಗ್ರವರೇ. ಮಕ್ಕಳೇ, ಹಾಗೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಬೇಡಿ, ಇದಕ್ಕೆ ಸಮಸ್ಯೆಗೆ ಪರಿಹಾರ ಇದೆ, ವಿ ಆರ್ ವಿತ್ ಯು ಅಂತ ಒಂದು ಕರುಣೆಯ ಹೇಳಿಕೆ ಕೊಟ್ರ ನೀವು. ನಿಮಗೆ ಇಷ್ಟು ದೊಡ್ಡ ಬಕೆಟ್ ಹಿಡಿಯುವ ಅಂಟು ರೋಗ ಇತ್ತು ಅಂತ ನನಗೆ ಗೊತ್ತಿರಲಿಲ್ಲ. ಒಂದು, ಮೋದಿಯವರು ವಿದ್ಯಾರ್ಥಿಗಳ ಹತ್ರ ಕ್ಷಮೆ ಕೇಳಬಾರ್ದಿತ್ತು. ಮತ್ತು ಈ ನಿಂದನೆಯ ಪ್ರಕ್ರಿಯೆ ಏನಿದೆ ಇವತ್ತು ಸಮಾಜದಲ್ಲಿ, ಅದು ಇವತ್ತಿನ ಯುವಜನತೆಗೆ ಹಿಡಿದಂಥ ಒಂದು ಅಂಟು ರೋಗ. ಮೂರನೆಯದು ಗವರ್ನೆನ್ಸ್, ಗುಡ್ ಗವರ್ನೆನ್ಸ್ ಅಂದರೆ ಮೋದಿ ಅಂತ. GG ಫಾರ್ ಮೋದಿ, GG ಮೋದಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈಸ್ ಆನ್ ಎ ಪಬ್ಲಿಕ್ ಇನ್ಫ್ಲುಯೆನ್ಸರ್. ಅವರ ಹೇಳಿಕೆಗೆ ಸಮಾಜದಲ್ಲಿ ಒಂದು ಚರ್ಚೆ ಆಗ್ತದೆ, ಆಗಬೇಕು. ಅದಕ್ಕೆ ಒಂದು ಸಂವಾದ ಆಗಬೇಕು ಅನ್ನೋ ಆಶಯದಿಂದಲೇ ನಾವು ಪ್ರತಿಕ್ರಿಯೆಯನ್ನು ಕೊಡ್ತಾ ಇರೋದು. ಅದು ಇಲ್ಲ ಹೋದರೆ ಅದು ಒಂದು ಸೈಡ್ ಹೋಗ್ತಾ ಇರ್ತದೆ. ಈಗ ಮೊದಲನೇದಾಗಿ ನಾನು ಟಾಪಿಕ್ ಅವರಲ್ಲಿ ತಗೊಳ್ಳೋದು ಅಂಟು ರೋಗದ ಬಗ್ಗೆ. ನಾನೊಂದು ಸ್ವಲ್ಪ ಸಾರ್ವಜನಿಕರಿಗೆ ಮತ್ತು ಅನಂತನಾಗ್ ಅವರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಈ ಅಂಟು ರೋಗ ಯಾವಾಗ ಪ್ರಾರಂಭವಾಯಿತು? ಆ್ಯಂಡ್ ಐ ಡೋಂಟ್ ಹೆಸಿಟೇಟ್ ಟು ಬ್ಲೇಮ್ ಡೈರೆಕ್ಟ್ಲಿ ದ RSS. ಈ ಅಂಟು ರೋಗದ ಅಂದರೆ ಸಾರ್ವಜನಿಕ ವ್ಯಕ್ತಿಗಳನ್ನು ಅಥವಾ ಯಾರನ್ನಾದರೂ ಅಶ್ಲೀಲವಾಗಿ ನಿಂದಿಸುವ, ಬೆದರಿಸುವ, ಅಕ್ಷರ ಭಯೋತ್ಪಾದನೆ ಇರ್ಬೋದು, ಧ್ವನಿ ಭಯೋತ್ಪಾದನೆ ಇರ್ಬೋದು. ಇದೆಲ್ಲವೂ ಪ್ರಾರಂಭವಾದದ್ದು ಸುಮಾರು 1992ರ ನಂತರ ಪ್ರಾರಂಭವಾದದ್ದು. ಆಗ ಸಂಘ ಪರಿವಾರದ ಹಿಂದೂ ಸಂಘಟನೆಗಳ ಘೋಷಣೆಗಳು ಎಷ್ಟು ಕೀಳು ಮಟ್ಟಕ್ಕೆ ಪ್ರಾರಂಭವಾಯಿತು ಅಂದರೆ ದ ಫಸ್ಟ್ ಟಾರ್ಗೆಟ್ ವಾಸ್ ಮುಸ್ಲಿಂ. ಆ ನಂತರ ಅದು ತೀರಾ ಅತಿರೇಕಕ್ಕೆ ಹೋಗಿರಲಿಲ್ಲ. 2013ರಲ್ಲಿ RSSನಲ್ಲಿ ಹುಟ್ಟಿದಂಥ ಈ ವೈರಸ್ಸನ್ನು ಅಂಟು ರೋಗವಾಗಿ ಪರಿವರ್ತಿಸಿದರು ಸಮಾಜಕ್ಕೆ. ನಾನು ಒಂದು ಕಾಲದಲ್ಲಿ 30 ವರ್ಷಗಳ ಹಿಂದೆ ಕಾಂಗ್ರೆಸ್ಸಿನ ಟೀಕಾಕಾರ ಆಗಿದ್ದೆ. 2 ಘಟನೆಗಳನ್ನು ಉಲ್ಲೇಖ ಮಾಡ್ತೇನೆ ನಾನು ಅಷ್ಟು ಟೀಕೆ ಮಾಡಿದ ಮೇಲೆ ಒಮ್ಮೆ ರಮಾನಾಥ್ ರೈ ಅವರು ನನ್ನ ಎದುರಿಗೆ ಸಿಕ್ಕಿದ್ರು. ವಿಧಾನಸೌಧದಲ್ಲಿ ಅವ್ರ ಹತ್ರ ಹೋಗಿದ್ದೆ ನಾನು. ಅವರು ನಕ್ಬಿಟ್ಟು, ಹೀಗೆ ನೋಡಿ ನಕ್ಬಿಟ್ಟು, ಭಯಂಕರ ಪಾತ್ರವರು ಮಾರ್ರೆ, ಇದನ್ನ ಭಾಷಣ ಕಂಡ ಎಂಗ್ಲೆಗೆ ಕನ್ಫ್ಯೂಸ್ ಅಂತ ತುಳುವಲ್ಲಿ ಹೇಳಿದರು. 2ನೇದು, ನಾನೊಂದು ಉಗ್ರ ಭಾಷಣ ಮಾಡಿ ಕಾಂಗ್ರೆಸ್ಸಿನ ಹಿರಿಯ ನಾಯಕ ಮಸೂದ್ ಅವರು ಮನೆಗೆ ಒಂದು ವ್ಯಾನ್ ಪೊಲೀಸ್ ನಿಲ್ಲಿಸಬೇಕಾಯ್ತು ಪರ್ಮನೆಂಟಾಗಿ.
ಅವರ ಮನೆಗೆ ನಾನು ಕೊನೆಗೆ ಹೋದಾಗ ಅವ್ರು ಹೇಳ್ತಾರೆ, ಈ ಭಟ್ರನ್ನ ದೆಸೆಟ್ ಎನ್ನ ಇಲ್ಲಡಿ ಇರುವ ಜನಕ್ಕೆ ಒಣಸ್ಪಾಡೋಡತ್ತ. ಹೌ ಹೌ ದ ಕಾಂಗ್ರೆಸ್ ಲೀಡರ್ ರಿಸೀವ್ ಅಂತ ಹೇಳಿ ಜೊತೆಗೆ ಅಣ್ಣಾ ಹಜಾರೆ ಅವರ ಹೋರಾಟ ಆದಾಗಲೂ ಕೂಡ ಎಲ್ಲಿಯೂ ಕೂಡ ಕಾಂಗ್ರೆಸ್ನವರನ್ನು ದೇಶದ್ರೋಹಿ, ಹಿಂದೂ ದ್ರೋಹಿ ಏನು ಹೇಳಲೇ ಇಲ್ಲ. ಈಗ ಈ ಬೈಗಳುಗಳು, ಈ ನಿಂದನೆಗಳನ್ನು ಕಲಿಸಿದ್ದು ಯಾರು ಸಮಾಜಕ್ಕೆ? ಇದನ್ನು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅದನ್ನೊಂದು ಕಲ್ಚರ್ ಆಗಿ ತಂದದ್ದು ಯಾರು? ಮೊದಲು ಇರಲಿಲ್ಲ ಇದು. 2013ರ ನಂತರ ಇನ್ಕ್ಲೂಡಿಂಗ್ ಮೀ ವಿ ಯೂಸ್ ಟು ಫಿಯರ್, ಹೆದರಿಕೆ ಆಗ್ತಿತ್ತು ನಮಗೆ ಫೇಸ್ಬುಕ್ಕಲ್ಲಿ ಬರೀಲಿಕ್ಕೆ. ಯಾಕೆಂದರೆ ನಾನು ಕೇಳದ ಮತ್ತು ಹೇಳದ ಶಬ್ದ ಪ್ರಯೋಗಗಳು, ಇದನ್ನು ಪ್ರಾರಂಭ ಮಾಡಿದ್ಯಾರು? ಸೊ ಅನಂತನಾಗರವರೇ, ಈ ವೈರಸ್ಸಿನ ಪ್ರಯೋಗಶಾಲೆ RSS. ಈ ಅಂಟು ರೋಗಾಣವನ್ನು ಸ್ಪ್ರೆಡ್ ಮಾಡಿದ್ದು ನಿಮ್ಮ ಪರಿವಾರದವರು. ನಿಮಗೆ ಆಗ ಇಷ್ಟೆಲ್ಲ ಆಗುವಾಗ ಈ ಅಂಟು ರೋಗದ ಬಗ್ಗೆ ಫೀಲ್ ಆಗಲಿಲ್ವೋ, ಭಯ ಬರಲಿಲ್ವೋ, ಇದು ಒಳ್ಳೆಯದಲ್ಲ ಅಂತ ಅನ್ನಿಸ್ಲಿಲ್ವೋ ನಿಮ್ಗೆ ಹಿರಿಯರಿಗೆ? ಆ ನಂತರದ ಸ್ಟೇಜಲ್ಲಿ ಗಾಂಧಿಯವರನ್ನು ತಕ್ಕೊಂಡ್ರು. ಸಾವರ್ಕರ್ ಅವರನ್ನು ಐಕಾನ್ ಮಾಡಬೇಕು ಹೇಳುವ ಒಂದು ಏಕೈಕ ಉದ್ದೇಶದಿಂದ ಗಾಂಧೀಜಿಯವರನ್ನು ಚಾರಿತ್ರ್ಯ ಹನನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಗಾಂಧೀಜಿಯವರ ತಾಯಿಯನ್ನು ಬಿಡಲಿಲ್ಲ. ನಾನು ಇದನ್ನು ಪದೇ ಪದೇ ಹೇಳ್ತಾ ಇದ್ದೇನೆ. ನೆಹರೂರವರನ್ನು ಬಿಡಲಿಲ್ಲ, ಯಾರನ್ನೂ ಬಿಡಲಿಲ್ಲ ಇವರು. 2018ರವರೆಗೆ ಏಕಪಕ್ಷೀಯವಾದ ಅಕ್ಷರ ಭಯೋತ್ಪಾದನೆ, ಧ್ವನಿ ಭಯೋತ್ಪಾದನೆಯನ್ನು ಅತ್ಯಂತ ಅಸಹ್ಯವಾಗಿ, ವಿಕೃತವಾಗಿ ಜಾರಿಗೆ ತಂದದ್ದೇ ಸಂಘ ಪರಿವಾರ. ಈ ಕಲ್ಚರ್ ಈ ದೇಶದಲ್ಲಿ ಇಷ್ಟು ಸ್ಪ್ರೆಡ್ ಆಗಲಿಕ್ಕೆ ನೀವೇ ಮೂಲಭೂತವಾದ ಕಾರಣ. ಈಗ ಪ್ರತಿಕ್ರಿಯೆ ಬಂದಾಗ ಮೋದಿಯವರಿಗೆ ರಾತ್ರಿ 12 ಗಂಟೆಗೆ ಎದ್ದು ವಿಡಿಯೋ ಮಾಡುವ ಭಯ ಸ್ಟಾರ್ಟ್ ಆಗಿದೆ. ಈಗ ಎಚ್ಚರ ಆಗ್ತಾ ಉಂಟು ನಿಮಗೆ. ಈಗ ಇಷ್ಟೆಲ್ಲ ನಿಂದನೆಗಳನ್ನು ಮಾಡ್ತಾ ಬಂದ್ರಲ್ಲ, ನೀವು ಯಾರನ್ನೇ ಬಿಟ್ಟಿದ್ದೀರಿ? ನೀವು ಈ ಅಂಟು ರೋಗ ಅಂತ ಹೇಳ್ತೀರಿ. ಈ ಅಂಟು ರೋಗ ನೀವು ರೈತರು ಹೋರಾಟ ಮಾಡುವಾಗ ದೇಶದ್ರೋಹಿಗಳು ಹೇಳಿದ್ರಿ, ವಿದ್ಯಾರ್ಥಿಗಳು ಹೋರಾಟ ಮಾಡಿದರು ದೇಶದ್ರೋಹಿಗಳು ಹೇಳ್ತೀರಿ, ಸಾಮಾಜಿಕ ಹೋರಾಟಗಾರರು ಹೋರಾಟ ಮಾಡುವಾಗ ಅಂಥದ್ದು ಅರ್ಬನ್ ನಕ್ಸಲ್ ಅಂತ ಹೇಳ್ತೀರಿ. ವಿಚಿತ್ರ ಶಬ್ದಗಳು ದಾಖಲಾಯಿತು. ಈಗ ನನ್ನ ವಿಡಿಯೋದ ಕೆಳಗಡೆ ನೋಡಿ ನಾನೊಂದು ವಿಸಿಟಿಂಗ್ ಕಾರ್ಡ್ ಮಾಡೋದಾದರೆ MG ಹೆಗಡೆ ಹಿಂದೂ ವಿರೋಧಿ, ಬ್ರಾಹ್ಮಣ ವಿರೋಧಿ, ಅರ್ಬನ್ ನಕ್ಸಲ್, ಪಾಕಿಸ್ತಾನಿ, ಅದು ಉದ್ದ ಟೈಪ್ ಮಾಡಬೇಕು ನಾನೊಂದು ವಿಸಿಟಿಂಗ್ ಕಾರ್ಡ್. ಅಷ್ಟು ಡೆಸಿಗ್ನೇಷನ್ ನನಗೆ ಕೊಟ್ಟಿದ್ದಾರೆ ಇವರು. ಹಾಗಿರುವಾಗ ಸಮಾಜದ ಸ್ವಾಸ್ಥ್ಯವನ್ನು ಕದಡುವ ಮತ್ತು ಅದನ್ನು ಹಾಳು ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲಿ ತೀವ್ರ ಸ್ವರೂಪದಲ್ಲಿ ಬೆಳೀತಾ ಇದೆ ಹೇಳುವಾಗ ಅನಂತನಾಗನ ಅಂತಹ ಒಂದು ಹಿರಿಯ ಕಲಾವಿದರು, ನಾಯಕರಿಗೆ ಅರ್ಥವೇ ಆಗಲಿಲ್ವಾ? ಎಚ್ಚರವೇ ಆಗಲಿಲ್ವಾ? ಯಾರನ್ನು ಬಿಡಲಿಲ್ಲ, ಅವರಿಗಾಗದ ಮೀಡಿಯಾದವರನ್ನು ಬಿಡಲಿಲ್ಲ. ಕೊನೆಗೆ ಎಲ್ಲಿಯವರೆಗೆ ಬಂತು ಅಂತಂದರೆ, ಮೊದಲು ಅವರು ಮೋದಿಜಿಯವರಿಗೆ ಉತ್ತರ ಪ್ರದೇಶದ ನಮ್ಮ ಶಂಕರಾಚಾರ್ಯರು ಮೋದಿಗೆ ಆಶೀರ್ವಾದ ಮಾಡಿದ್ರು. ಅವರು ಉಲ್ಟಾ ಹೊಡೆದ ಮೇಲೆ ಅವರನ್ನು ಸ್ಟಾರ್ಟ್. ಆ ನಂತರ ಅಯೋಧ್ಯೆಯಲ್ಲಿ ಕಾಂಗ್ರೆಸ್ ಗೆದ್ದು BJP ಸೋತಾಗ ರಾಮನನ್ನು ಟ್ರೋಲ್ ಮಾಡಿದರು. ನಿನಗೆ ಅದೇ ಹಳೆಯ ಟೆಂಟೇ ಆಗಬೇಕು, ಅಲ್ಲಿಗೆ ಕೊಂಡೋಗಿ ನಿನ್ನನ್ನು ಬಿಸಾಡ್ತೇವೆ ಹೇಳುವ ಟ್ರೋಲ್ ಮಾಡಿದರು. ಆ ನಂತರ ಅಲ್ಪಸಂಖ್ಯಾತರು ಕೂಡ ಈ ದೇಶದ ಜನರೇ ಅಂತ ಹೇಳಿ ಮೋಹನ್ ಭಾಗವತ್ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ಮೋಹನ್ ಭಾಗವತರಿಗೂ ಟ್ರೋಲ್ ಮಾಡಿದರು. ಅಂದರೆ ಈ ಟ್ರೋಲಿನ ಹ್ಯಾಬಿಟ್ ಅದನ್ನು ವಿಚಿತ್ರವಾಗಿ ಪ್ರಾರಂಭ ಮಾಡಿದ್ದು, ಆರ್ಗನೈಸ್ಡ್ ಆಗಿ ಸ್ಟಾರ್ಟ್ ಮಾಡಿದರು. ಮಹಾತ್ಮ ಗಾಂಧೀಜಿಯವರ ವಿರುದ್ಧ 2 ಲಕ್ಷ ಅಕೌಂಟ್ಗಳನ್ನು ಮಾಡಿದರು. ಹಣ ಖರ್ಚು ಮಾಡಿತ್ತು ಸ್ವಾಮಿ ನೀವು. ಈಗ ಇವತ್ತಿನ ಜನ್ರೇಷನ್ ನಿಮ್ಮ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಉತ್ತರ ಕೊಡುವಾಗ ನಿಮಗೆ ರಾತ್ರಿ ನಿದ್ರೆ ಬರ್ತಾ ಇಲ್ಲ, ಸೆಲ್ಫಿ ಮಾಡಬೇಕಿದ್ದು. ಅನಂತನಾಗರ್ ಅವರು ಇನ್ನು 2ನೇ ವಿಷಯಕ್ಕೆ ಬರ್ತೇನೆ ನಾನು. ಗುಡ್ ಗವರ್ನೆನ್ಸ್, ಮೋದಿ ಫಾರ್ ಗುಡ್ ಗವರ್ನೆನ್ಸ್. ಏನು ಸರ್ ಗುಡ್ ಗವರ್ನೆನ್ಸ್ ಅಂದರೆ? ನೀವು ಇನ್ನೊಂದು ವಿಷಯವನ್ನು ಹೇಳ್ತೇನೆ. ಅನಂತಕುಮಾರ್ ಅವರು 1989ರಲ್ಲಿ ಕೇಂದ್ರ ಅಭ್ಯರ್ಥಿ. ಬಹುಶಃ ಜನತಾದಳ, ಅದು ಈ ಜನತಾದಳ ಅಲ್ಲ, ರಾಷ್ಟ್ರೀಯ ಜನತಾದಳ, ಲೋಕ ಜನತಾದಳವೇನೋ ಹೆಸರಿತ್ತು. ದೆನ್ ಅವರು MLA ಆದದ್ದು 1994. ಆಮೇಲೆ 2004ರಲ್ಲೊಮ್ಮೆ ಕಂಟೆಸ್ಟ್ ಮಾಡಿ SM ಕೃಷ್ಣ ಅವರು ಇರ್ತಾರೆ. ಎಲ್ಲವೂ ಜನತಾದಳದಿಂದ. ಈಗ ಅವರು BJPಯಲ್ಲಿದ್ದಾರೆ. BJP ಜನತಾದಳ ಒಂದೇ. ನಿಮ್ಮ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿ ಅವರನ್ನು ಕರಿ ಇಡ್ಲಿ ಅಂತೇಳಿ ಟ್ರೋಲ್ ಮಾಡಿದ್ರಲ್ಲ ಸರ್. ವ್ಯಾರ್ ಯು ಆರ್ ಮಿಸ್ಟರ್ ಅನಂತನಾಗ್ ಜಿ?
ಸನ್ಮಾನ್ಯ ಮಾಜಿ ಪ್ರಧಾನಿಗಳನ್ನ ಟ್ರೋಲ್ ಮಾಡಿದಾರಲ್ಲ, ಮುದ್ದೇಗೌಡ ಅಂತ, ವ್ಯಾರ್ ಯು ಆರ್. ನಿಮಗೆ ಆಗ ಅಂಟು ರೋಗ ನೆನಪಾಗ್ಲಿಲ್ವಾ? ನಿಮ್ಮ ಪಕ್ಷದವರೇ ಕುಮಾರಸ್ವಾಮಿ ಅವರ ವೈಯಕ್ತಿಕ ಸಂಬಂಧದ ವಿಷಯವನ್ನ ಆ ಹೆಣ್ಣುಮಗಳನ್ನು ಅವರ ಮಗಳನ್ನು ಇಟ್ಕೊಂಡು ಟ್ರೋಲ್ ಮಾಡಿದವರು ಯಾರು? ಈ ಎಲ್ಲ ಅಂಟು ರೋಗವನ್ನು ಇಡೀ ವ್ಯಾಪಿಸಿ ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿದ್ದು ಈಗ ನೀವು ಯಾರೊಟ್ಟಿಗಿದ್ದೀರೋ ಅವರೇ. ನೀವು ಈಗ ನಮ್ಮ ಇವತ್ತಿನ ಜನ್ರೇಷನ್ಗೆ ಬೆರಳು ಮಾಡ್ತೀರಾ? ನೀವೊಂದು ಉದಾತ್ತವಾದಂಥ ಕಲ್ಚರನ್ನು ಡೆವಲಪ್ ಮಾಡಬೇಕಿತ್ತು, ಅದನ್ನು ಮಾಡಲಿಲ್ಲ. ನೀವು ಅದನ್ನು ತಡಿಬೇಕಿತ್ತು ನಿಮ್ಮವರು ಮಾಡುವಾಗ. ನೋ, ಆಯಿತು. ನೀವು ನೀಟ್ ಪರೀಕ್ಷೆಯಲ್ಲಿ 21 ಜನ ವಿದ್ಯಾರ್ಥಿಗಳು, ಅಮಾಯಕ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ, ಕೊನೆಯ ಪಕ್ಷ ಮೋದಿ ಮಾತಾಡಲಿಲ್ಲ. ಯಾರು? ನೀವು ತುಂಬ ಮಾನವೀಯ ಸ್ಪಂದನೆ ಉಳ್ಳವರಲ್ಲ ಅನಂತನಾಗ್ರವರೇ. ಮಕ್ಕಳೇ, ಹಾಗೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಬೇಡಿ, ಇದಕ್ಕೆ ಸಮಸ್ಯೆಗೆ ಪರಿಹಾರ ಇದೆ, ವಿ ಆರ್ ವಿತ್ ಯು ಅಂತ ಒಂದು ಕರುಣೆಯ ಹೇಳಿಕೆ ಕೊಟ್ರ ನೀವು? ನಿಮಗೆ ಇಷ್ಟು ದೊಡ್ಡ ಬಕೆಟ್ ಹಿಡಿಯುವ ಅಂಟು ರೋಗ ಇತ್ತು ಅಂತ ನನಗೆ ಗೊತ್ತಿರಲಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.